ನಿಮ್ಮನ್ನ ಎಲ್ಲ ಕಾರ್ತಿಕ್ ಜೊತೆ ಜೋಡಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ರು. ಸೊ ಇಲ್ಲಿ ಕಿರಣ್ ರಾಜ್ ಜೊತೆ ಕಾಣಿಸ್ಕೊಂಡೇ ಇದ್ದೀರಾ. ಸೊ ಅದ್ರ ಬಗ್ಗೆ ಅದೊಂದು ಕನ್ಫರ್ಮ್ ಮಾಡಬೇಕಾಗಿತ್ತು. ಮೊನ್ನೆಯಿಂದ ಎಲ್ಲ ಕಡೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಿರಣ್ ರಾಜ್ ಭವ್ಯ ಗೌಡ ಜೋಡಿ ಆದರೆ ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಜೋಡಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಕಂಪ್ಲೀಟ್ಲಿ ಇಲ್ಲ, ಫಾಲ್ಸ್ ನ್ಯೂಸ್ ಅದು. ಇದರಲ್ಲಿ ಯಾರ ಜೊತೆ ಜೋಡಿ ಆಗ್ತೀನಿ ಅನ್ನೋದೇ ಒಂದು ಸರ್ಪ್ರೈಸ್ ನಾನು ಎಲ್ಲರಿಗೂ ಹೇಳಬೇಕು. ಬಿಕಾಸ್ ಇಲ್ಲಿ ನನ್ನ ಲವ್ ಸ್ಟೋರಿ ಇದೆಯಾ ಇಲ್ವಾ, ಅಥವಾ ನಾನು ಮದುವೆ ಆಗ್ತೀನಾ ಇಲ್ವಾ, ಅದು ಕೂಡ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಕತೆ ಅಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಎಸ್, ಇರೋದು ಇದರಲ್ಲಿ ಒಂದೇ ಹೀರೋ, ಕರ್ಣ. ದಟ್ ಈಸ್ ಓನ್ಲಿ ಕರ್ಣ. ಸೊ ನೀವು ಕಾಸ್ಟ್ಯೂಮ್ ತುಂಬಾ ಪರ್ಚೇಸ್ ಮಾಡ್ತೀರಾ ನಿಮ್ಮ ಕ್ಯಾರೆಕ್ಟರ್ ಅಂತ ಬಂದಾಗ. ನಾನು ನೋಡಿದ್ದೀನಿ ನೀವು ಮೈಸೂರಲ್ಲೆಲ್ಲ ಎಕ್ಸಿಬಿಷನ್ ಎಲ್ಲ ನಿಮ್ಮ ಕಾಸ್ಟ್ಯೂಮ್ನ ಸೇಲ್ ಮಾಡಿದ್ದು, ನಾಗಿಣಿಗೋಸ್ಕರ ತೊಗೊಂಡಿದ್ದು. ಸೊ ಈ ಸೀರಿಯಲ್ಗೆ ಅದೆಷ್ಟು ಕಾಸ್ಟ್ಯೂಮ್ಸ್ನ ರೆಡಿ ಮಾಡಿದ್ದೀರಾ? ಇವತ್ತು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ಸೊ ಆ ಕಾಸ್ಟ್ಯೂಮ್ಸ್ ಬಗ್ಗೆ ಹೇಳೋದಾದರೆ ಏನಾದರೂ ಸ್ಪೆಷಲಾಗಿ ರೆಡಿ ಮಾಡ್ಕೊಂಡಿದ್ದೀರಾ? ನೋಡಿದ್ರೆ ಹೋಮ್ಲಿ ಲುಕ್ ಥರನೇ ಕಾಣುತ್ತೆ. ನಿಮ್ಮ ಈಗ ಆಲ್ರೆಡಿ ಔಟ್ ಆಗಿರೋ ಫೋಟೋ ಎಲ್ಲ ನೋಡ್ತಾ ಇದ್ರೆ, ಪೋಸ್ಟರ್ ಎಲ್ಲ ನೋಡ್ತಿದ್ದೆ. ಸೊ ಯಾವ ಥರ ಸಿದ್ಧ ಆಗಿದ್ದೀರಾ? ಸೊ ಟೀಮ್ ಅಂದರೆ ಚಾನಲ್ ಎಲ್ಲ ಕೂತ್ಕೊಂಡು ಅವರೊಂದು ಸೆಟ್ ಮಾಡಿದ್ದಾರೆ, ಒಂದು ಮೂಡ್ ಬೋರ್ಡ್. ನಿಧಿ ಹೀಗೆ ಕಾಣಿಸ್ಕೋಬೇಕು, ನಿತ್ಯ ಹೀಗೆ ಕಾಣಿಸ್ಕೋಬೇಕು ಅಂತ. ಸೊ ಅವ್ರು ಹೇಳಿದಾಗೆ ಅವ್ರಿಗೆ ಜಾಸ್ತಿ ತಲೆ ತಿಂತೀನಿ, ಎಸ್ಪೆಷಲಿ ರಚನಾ ನಮ್ಮ EP. ಸೊ ಅವರಿಗೆ ನಾನು ಏನಾದ್ರು ಮುಂಚೆ ಕೇಳ್ತೀನಿ, ಏನಾದ್ರು ಇದೆಯಾ, ಏನಾದ್ರು ಸ್ಪೆಷಲಾಗಿ ಮಾಡಿಸ್ಕೋಬೇಕಾ ಅಂತ. ಈಗಾಗಲೇ ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಟ್ಟಿದ್ದೀನಿ, ಅಂದರೆ ಒಂದು ನಂಬರ್ ಅಂತ ಹೇಳೋಕ್ಕಾಗಲ್ಲ. ಈಗ ನಿತ್ಯಂಗೋಸ್ಕರ ಒಂದಷ್ಟು ಕಾಸ್ಟ್ಯೂಮ್ಸ್ನ ರೆಡಿ ಮಾಡಿಸಿದ್ದೀನಿ. ಅದು ಎಲ್ಲ ಮುಗಿದ ಮೇಲೆ ಒಂದು ಸೇಲ್ಗೆ ಹಾಕ್ತೀನಿ. ಬೆಂಗಳೂರಲ್ಲಿ ಹಾಕ್ತೀರಾ ಈ ಸರಿ? ಈ ಬೆಂಗಳೂರಲ್ಲಿ ಕೇಳ್ತಾ ಇದ್ದಾರೆ ಈ ಸತಿ ಜನ. ಸೊ ಬೆಂಗಳೂರಲ್ಲಿ ಹಾಕ್ತೀರಿ ಈ ಸತಿ. ನಿತ್ಯ ಕಾಸ್ಟ್ಯೂಮ್ಸ್ನೆಲ್ಲ ಲಾಂಚ್ ಆದಮೇಲೆ ಎಲ್ಲ ಒಂದು ಸತಿ ಯೂಸ್ ಮಾಡಿದ್ಮೇಲೆ ಪ್ರಾಬ್ಲಿ ಅಂದಾಜು ಅಂದರೆ ಎಷ್ಟು ಖರ್ಚು ಮಾಡಿದ್ದೀರಾ ಹೇಳಿ? ತುಂಬ ಖರ್ಚು ಮಾಡಿದ್ದೀನಿ. ಅಂದರೆ ಅವ್ರಿಗೆ ಇದೇ ಥರ ಏನಂತಾರೆ ಜ್ಯುವೆಲ್ರಿ ಬೇಕು ಅಂತ ಇತ್ತು, ಔಟ್ಫಿಟ್ಸ್ ಹೀಗೆ ಬೇಕು ಅಂತ ಇತ್ತು. ಸೊ ಯಾ ಇಟ್ಸ್ ಕ್ರಾಸ್ಡ್ lakhs ನಾವು. ಸೀರಿಯಲ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 1 crore ದಾಟುತ್ತಾ? ಇಲ್ಲ, ಅಂದರೆ ನಾನು ಹುಟ್ಟಿದಾಗಿಂದ ಯೋಚನೆ ಮಾಡಿದ್ರೆ ಏನೋ ಇಷ್ಟೊತ್ತಿಗೆ ಒಂದು ಸೈಟೋ ಒಂದು ಮನೆನೋ ಕಟ್ಬೋದಾಗಿತ್ತು, ತೊಗೋಬೋದಾಗಿತ್ತು, ಆ ಥರ ಖರ್ಚು ಮಾಡಿದ್ದೀನಿ. ಬಿಕಾಸ್ ನಂಗೆ ಏನಂದರೆ ಆ ಪಾತ್ರಕ್ಕೆ ಏನು ಬೇಕೋ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್. ಸೊ ಅವ್ರು ಏನು ಹೇಳ್ತಾರೋ ಅದಕ್ಕೂ ಜಾಸ್ತಿ ಒಂದು ಸ್ವಲ್ಪ ಓವರ್ ಡೆಲಿವರ್ ಮಾಡೋಣ ಅಂತ ನಾನು ತುಂಬ ನಾನೇ ಕಾನ್ಸಂಟ್ರೇಷನ್ ತೊಗೊಂಡು ಆಸಕ್ತಿ ತೊಗೊಂಡು ಮಾಡ್ತೀನಿ. ಸೊ ಅದೆಲ್ಲ ಏನಿಲ್ಲ, ಇಟ್ಸ್ ಜಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ಮೈ ಪಾತ್ರ. ಅವ್ರು ಹೇಳಿದ್ರು ಆವಾಗಲೇ, ಅಂದರೆ ನಾನು ಸೀರಿಯಲ್ ಇರಬೇಕಿದ್ರೆ ಕಾಸ್ಟ್ಯೂಮ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಯಾಕಂದರೆ ಜನ ನೋಡ್ತಿರ್ತಾರೆ, ನಾವು ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡಾಗ್ಲಿ ನಾವು ಚೆನ್ನಾಗಿ ಕಾಣೋದು. ಎಕ್ಸಾಕ್ಟ್ಲಿ. ಆ್ಯಂಡ್ ತುಂಬ ಮಕ್ಕಳುಗಳು ಕೂಡ ನನ್ನ ಕಾಸ್ಟ್ಯೂಮ್ಸ್ ಬಗ್ಗೆ ಎಲ್ಲೋ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲೋ ಪಾನಿಪುರಿ ಚಾಟ್ಸ್ ತಿನ್ನೋಕೆ ಹೋದಾಗ ನಮ್ರತಾ ಇವತ್ತು ಆ ಕಾಸ್ಟ್ಯೂಮ್ ಹಾಕಿದ್ಲು ಅಂತ ಯಾರೋ ಮಾತಾಡ್ತಾ ಇರ್ತಾರೆ. ಸೊ ಅದೆಲ್ಲ ನಂಗೊಂದು ಚಿಕ್ಕ ಖುಷಿ. ಸೊ ಪೀಪಲ್ ಜಸ್ಟ್ ನೋಟಿಸ್. ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಹೇಗೆ ನಿಮ್ಮನ್ನು ಪ್ರೆಸೆಂಟ್ ಮಾಡ್ತೀರಾ ಎಲ್ಲರೂ ಆಚೆಗಡೆ ಅಥವಾ ಸ್ಕ್ರೀನ್ ಮೇಲೆ ಅಂತ. ಸೊ ಅದು ನನಗೆ ತುಂಬ ಮುಖ್ಯ ಆಗುತ್ತೆ. With acting you should be presentable also, so screen presence is important and I am ready to invest on that. ಸೊ ಈಗ ಕಿರಣ್ ರಾಜ್ ನಿಮ್ಮ ಹೀರೋ ಬಗ್ಗೆ ಮಾತನಾಡೋದಾದರೆ, ಅವರು ಕನ್ನಡತಿ ಮೂಲಕ ಮನೆ ಮಾತಾಗಿದ್ದರು. ಭವ್ಯ ಗೌಡ ಅವರು ಕೂಡ ಗೀತಾ ಸೀರಿಯಲ್ ಮೂಲಕ. ಸೊ ಅವರಿಬ್ಬರು ಜೊತೆ ನೀವು ಕಾಣಿಸ್ಕೊಳ್ತಿರೋದು ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಹೇಳ್ತಿದ್ದಾರೆ. ಸೊ ಮೂವರ ಜುಗಲ್ ಬಂದು ಹೇಗಿರುತ್ತೆ? ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ಬಟ್ ಅವರಿಬ್ಬರು ದೇ ಆರ್ ಫೆಂಟಾಬುಲಸ್ ಆ್ಯಕ್ಟರ್ಸ್. ಅಗೇನ್ ನೀವು ನೋಡಿದ್ದೀರಾ, ಅವರೆಲ್ಲರೂ ಪ್ರೂವ್ ಮಾಡಿ ಈಗ ಕರ್ಣ ಒಪ್ಕೊಂಡಿದ್ದಾರೆ ಅಂದರೆ. ಸೊ ಕರ್ಣ ಇಸ್ ಹ್ಯೂಜ್ ಅಂತ ನಮ್ಮ 3 ಜನಕ್ಕೆ. ಆ್ಯಂಡ್ ನಿಮ್ಮ ಕಿರಣ್ ರಾಜ್ ನೋಡಿದ ತಕ್ಷಣ ಕರ್ಣ ಅಂತ ಕನ್ವಿನ್ಸ್ ಆಗಿಬಿಡುತ್ತೆ. ಸೊ ಹಾಗೆ ಅವ್ರು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಕೂಡ ಕರ್ಣ ಥರನೇ ಇರ್ತಾರೆ. ಆ್ಯಂಡ್ ನಿಧಿ, ಸೊ ನನ್ನ ತಂಗಿ, ಸೊ ಭವ್ಯ ಇಸ್ ಪ್ಲೇಯಿಂಗ್ ಆ ರೋಲ್ ಅಲ್ವಾ. ಸೊ ಅವರು ಕೂಡ ಸಖತ್ ಕನ್ವಿನ್ಸಿಂಗ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಆ ಬಬ್ಲಿನೆಸ್ ಆಗಿರ್ಬೋದು, ಆ ಕ್ಯೂಟ್ನೆಸ್ ಆಗಿರ್ಬೋದು, ನಿಮ್ಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ಬೇಕು. ಅಷ್ಟು ಏನಂತಾರೆ ಇನ್ವಾಲ್ವ್ ಆಗಿ ಇಬ್ಬರು ಕೂಡ ಸಕ್ಕದಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ನನಗಂತ ಕೋ ಸ್ಟಾರ್ಸ್ ಸಿಕ್ಕಿದ್ದಾರೆ ಅಂತ. ಸೊ ಎಸ್, ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್.